ಮಾವ, ಯಾರಾದ್ರೂ ಆ ರೀತಿ ಆಟ ಆಡ್ತಾರಾ? ಒಬ್ರು ಆಡಿದ್ರು, ಇನ್ನೊಬ್ರನ್ನ ಉಪಯೋಗಿಸ್ಕೊಂಡ್ರು. ಒಟ್ನಲ್ಲಿ ತಲೆ ಅಂತೂ ಓಡ್ಸಲ್ಲ. ತಲೆ ಓಡ್ಸೋದ್ ಮಾತ್ರ ಅಲ್ಲ, ನಿಮ್ ಮಾವನು ಶೇಕ್ ಆಗೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಚಿಕ್ಕದಾಗಿರೋ ಯಾವ್ದೋ ಒಂದು ಆಕಾರ ಸೀರೆ ಒಳಗಿಂದ ತೆವಳ್ಕೊಂಡ್ ಬರ್ತಾ ಇತ್ತು. ಈ ಕಡೆ ನೋಡಿದ್ರೆ ಇನ್ನೊಂದ್ ಸೀರೆ, ಇಲ್ಲೂ ಒಂದ್ ಸೀರೆ ಇತ್ತು, ಆಮೇಲೆ ಆ ಕಡೆಯಿಂದನೂ ಸೀರೆ ಬಂತು. ಅದಾದ್ಮೇಲೆ ವಲ್ಲಮನ್ಗೇನು ನೆನಪಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ ಅನ್ಸುತ್ತೆ. ಈ ಮನೆಯಲ್ಲಿ ಏನೋ ನಡೀತಾ ಇದೆ. ನಿಮ್ ಕಣ್ ಮುಂದೆನೆ ನಡೀತಿರ್ಬೇಕಾದ್ರೆ ತಿಳ್ಕೊಂಡಿರೋಂಥ ನೀವು ಇನ್ನೇನೋ ನಡೆಯುತ್ತೆ ಅಂತ ಊಹಿಸ್ಕೋಬಾರ್ದು. ನಡೆಯುತ್ತೆ. ಅಮ್ಮವ್ರ ತಂಟೆ ಮಾತ್ರ ಅಲ್ಲ, ಅವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಪ್ರಾಬ್ಲಮ್ ಆಗತ್ತೆ. ಐಸಿ ಅಂತ ಲೈಟ್ ಆಗಿ ತಗೊಂಡ್ರೆ ಸೀರೆ ಹರಿದು ಹೋಗುತ್ತೆ. ಬಂಗಾರದಂತ ಸೀರೆ ಹಾಳು ಮಾಡಬೇಡಿ. ಒಂದ್ ಕಡೆ ಪ್ರಾಣ ಹೋದಷ್ಟೇ ಭಯ ಆಗಿದ್ರೆ ಬಟ್ಟೆ ಸೀರೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಪಾವನ ಮೂರ್ತಿ ಅಲ್ದೇನೆ ಇನ್ಯಾರೋ ಈ ಸೀರೆ ಒಳಗಡೆ ತೂರಿದ್ದಾರೆ. ಕಾಣಿಸ್ತಿದ್ಯಲ್ವಾ ಅತ್ತೆ? ಯಾರು ಇಲ್ಲ. ನನ್ ಗಂಡ ಅಲ್ದೆ ಇನ್ನೂ ಯಾರಾದ್ರೂ ಇದ್ದಿದ್ರೆ ಅವಾಗ ಕಾಣಿಸ್ತಿದ್ದೆ ಇವ್ರಿಗೊಂದ್ ಗತಿ. ಆಂಟಿ, ತುಂಬಾ ಇಮ್ಯಾಜಿನ್ ಮಾಡ್ಕೋಬೇಡಿ. ಮಾಮ್, ನೀನ್ ಕೆಳಗೆ ಬಂದಾಗ್ಲೇ ಕರೆಂಟ್ ಹೋಗಿದ್ದು. ನಾವು ಬರೋಕ್ಕೂ ಮುಂಚೆ ಕರೆಂಟ್ ಬಂದಿದೆ ಅಂದ್ರೆ ನಿಮ್ಮನ್ನು ಯಾರೋ ಟಾರ್ಗೆಟ್ ಮಾಡಿರ್ಬೇಕು. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಹೌದು ಅತ್ತೆ, ಹೆಜ್ಜೆ ಇಡ್ಬೇಕಾದ್ರೆ 6ನೇ ಹೆಜ್ಜೆ ಅಷ್ಟೊತ್ತಿಗೆ ನಿಲ್ಲೋ ಸಾಧ್ಯತೆ ಇದೆ. ಬರ್ಲಿಲ್ಲ ಅಂತ ಕೂತಿದ್ದೆ. ನೀನ್ ಮಲ್ಕೋಬಹುದು, ನಾನು ಬಾಲ್ಕನಿಗೆ ಹೋಗ್ತೀನಿ. ಒಂದ್ ನಿಮಿಷ ಇರಿ. ಯಾಕೆ? ನೀವ್ ಹಾಗೆ ಕೇಳಿದ್ರೆ ನೀವೇನೂ ಅನ್ಕೊಂಡ್ರಿ ಅಂತ ನನಗ್ ನಾಚಿಕೆ ಆಗತ್ತೆ ಚಿಕ್ಕ ಯಜಮಾನ್ರೆ. ನೀನ್ ಪ್ರಯತ್ನ ಪಟ್ಟ ಮೇಲೂ ಅದು ನಿಜ ಆಗಲ್ಲ ಅಂದ್ಮೇಲೆ ಕನ್ಸು ಕನ್ಸಾಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ಮರಿಬೇಡ. ನಾನೇನು ಹೇಳ್ದೇನೆ ನೀವ್ ಹೇಗೆ ಉಪನ್ಯಾಸ ಕೊಡೋದು ನಂಗೆ ಇಷ್ಟ ಆಗಲ್ಲ. ಹೇಳೋದನ್ನ ಕರೆಕ್ಟಾಗಿ ಹೇಳಿದ್ರೆ ನನ್ನ ಟೈಮು ವೇಸ್ಟ್ ಆಗೋದಿಲ್ಲ. ಏನೂ ಇಲ್ಲ ರೀ. ಸರಿ, ಗುಡ್ ನೈಟ್. ನಾನಿನ್ನೂ ಹೇಳಲೇ ಇಲ್ಲ. ಹೇಳೋದಕ್ಕೇನು ಇಲ್ಲ ಅಂದ್ಯಲ್ಲ. ಅಬ್ಬಾ, ಒಂದು ಪೂರ್ತಿಯಾಗಿ ಕೇಳಿಸ್ಕೊಳ್ಳಲ್ಲ ಅಲ್ವಾ? ವಿಷಯನ ಶಾರ್ಟ್ ಆಗಿ ಹೇಳಿದ್ರೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ನಾನ್ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಸೀರೆ ಉಟ್ಕೋಬೇಕು ಅಂತ ಅನ್ಕೊಂಡಿದೀನಿ. ಇವಾಗ ಉಟ್ಕೊಂಡೇ ಇದೆಯಲ್ಲ, ಇಲ್ಲಾಂದ್ರೆ ನಾನು ಕನ್ನಡಕ ಏನಾದರೂ ಬದಲಾಯಿಸ್ಬೇಕಾ? ಸೀರೆ ಚೇಂಜ್ ಮಾಡ್ಬೇಕು. ನಾನು ಉಡ್ಬೇಕು ಅಂತಿರೋದು ನಿಮ್ ದೊಡ್ಡಮ್ಮ ಗಾಯತ್ರಿ ದೇವಿಯವ್ರ ಸೀರೆನಾ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ? ಯಾಕೆ ಹಾಗೊಂತರ ನೋಡ್ತಾ ಇದ್ದೀರಾ? ನೀನ್ ಈ ತರ ಎಲ್ಲ ಆಡ್ತಿರೋದಕ್ಕೆ ನಂಗೆ ಡೌಟ್ ಬರ್ತಾ ಇದೆ. ದೊಡ್ಡಮ್ಮನ್ ಸೀರೆ ಉಟ್ಕೊಳ್ಳೋ ಯೋಗ್ಯತೆ ನಿನಗಿದೆ ಅಂತ ಅನ್ಕೊಂಡಿದ್ಯಾ? ಆ ಸೀರೆ ಉಟ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ? ನಿಮ್ಮ ಅಮ್ಮನ ವಿಷಯದಲ್ಲಿ ಏನಾಗುತ್ತೋ ನನಗ್ ಬೇಕಾಗಿಲ್ಲ. ನಮ್ಮ ಅಕ್ಕನ ವಿಷಯದಲ್ಲಿ ನಡೆದಿರೋದು ನನ್ನ ವಿಷಯದಲ್ಲೂ ಆಗತ್ತೆ ಅಂತ ಅನಿಸ್ತಿದೆ. ಅಂದ್ರೆ ಮದ್ವೆ ಆದ ಹೊಸದ್ರಲ್ಲಿ ನಮ್ಮ ಅಕ್ಕ ಅತ್ತೆ ಮನೇಲಿ ಕಾಲಿಟ್ಟಾಗ ಯಾವ್ದೋ ಸೀರೆ ಯಾಕೆ ಉಡ್ತೀಯ ಅಂತ ಗಾಯತ್ರಿ ಅತ್ತೆ ಸೀರೆನ ಹಾಸಿನ ಅಕ್ಕ ಉಡಕ್ ಕೊಟ್ರಂತೆ. ಅದಾದ್ಮೇಲೆ ಗಾಯತ್ರಿ ಅತ್ತೆ ಸೀರೆ ಹೊರಗ್ ತೆಗ್ದಿದ್ದಕ್ಕೆ ಅಷ್ಟು ಬೆಲೆ ಬಾಳೋ ಸೀರೆನ ನಮ್ಮ ಅಕ್ಕ ಉಡೋದಿಕ್ಕೆ ಶುರು ಮಾಡಿದ್ಲು. ಅದಾದ್ಮೇಲೆ ಏನಾಯ್ತು ಹೇಳಿ? ಚೆನ್ನಾಗಿ ತಿಳ್ಕೊಂಡಿದ್ಯಲ್ಲ, ಅದನ್ನು ನೀನೇ ಹೇಳು. ಅದಾದ್ಮೇಲೆ ನಮ್ಮ ಅಕ್ಕನ್ನ ವಿಶಾಲ್ ಬಾವ ನಮ್ಮ ಅಕ್ಕನ್ನ ಹೆಂಡತಿ ಅಂತ ಒಪ್ಕೊಂಡ್ರು. ಆಲ್ ರೈಟ್. ಅದಾದ್ಮೇಲೆ ನಮ್ಮ ಅಕ್ಕ ಶ್ರೀಮಂತೆ ಆದ್ಲು. ಹೌದಾ? ಅದಾದ್ಮೇಲೆ ಮಕ್ಳು ಹುಟ್ಟಿದ್ರು, ಮಕ್ಳು ಶ್ರೀಮಂತರು ಕೂಡ ಆದ್ರು. ಇದೆಲ್ಲ ನಿಮಗ್ ಗೊತ್ತೇ ಇದೆ ಅಲ್ವಾ? ಇದೆಲ್ಲ ನನ್ ಜೀವನದಲ್ಲೂ ಆಗ್ಬೇಕು ಅಂತಂದ್ರೆ ನಾನು ಗಾಯತ್ರಿ ದೇವಿ ಅತ್ತೆ ಸೀರೆ ಉಟ್ರೆ ಸಾಧ್ಯ ಆಗತ್ತೇನೋ? ಹುಚ್ಚಿಡ್ದಿರೋ ತಲೆ ಕೆಟ್ಟಿರೋ ಮೆಂಟ್ಲಾಗಿರೋ ನನ್ನ ಹೆಂಡತಿ ಸುಮನಾ, ನೈನಿ ಅತ್ಗೆ ವಿಶಾಲ್ ಬ್ರೋನ ಮದ್ವೆ ಆದ್ಮೇಲೆ ಆಟೋಮೆಟಿಕ್ ಆಗಿ ತಮ್ಮ ಸೊಸೆ ಹೆಸರಲ್ಲಿ ಆಸ್ತಿ ಇರುತ್ತೆ ಅಂತ ವಿಲ್ಲಲ್ಲಿ ಬರ್ದಿಟ್ಟಿದ್ರು ದೊಡ್ಡಮ್ಮ. ಇನ್ನು ಎರಡನೇದು,
ಅತ್ಗೆ ವ್ಯಕ್ತಿತ್ವ ಮತ್ತವ್ರ ಹಠ, ಕುಟುಂಬಕ್ಕೋಸ್ಕರ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡುವಂಥ ಒಳ್ಳೆತನನ ವಿಶಾಲ್ ಬ್ರೋಗೆ ಇಷ್ಟ ಆಯಿತು. ಇನ್ನು ಮೂರನೇದು, ಆಸ್ತಿನೆಲ್ಲ ನಮ್ಮ ಮಾಮ ಎಲ್ಲ ದೋಚ್ಕೊಂಡ್ರು. ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ಸ್ವಂತದ ವ್ಯಾಪಾರ ಶುರು ಮಾಡಿ ಉದ್ಧಾರ ಆದರು. ಇನ್ನು ಮಕ್ಳ ವಿಷಯನ ದೊಡ್ಡಮ್ಮ ನಾನೇ ಹುಡ್ತೀನಿ ಅಂತ ಹೇಳ್ಬಿಟ್ಟು ಪುನರ್ಜನ್ಮ ಪಡೆದ್ರು. ಗಾನವಿ ಬೋನಸ್ ಅನ್ಕೋ. ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಆಗಬೇಕು ಅಂದರೆ ಮಿಕ್ಕಿರೋ 6 ಜನ್ಮದಲ್ಲೂ ನಿನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಆಗ್ಬೋದೇನೋ. ಅಂಡರ್ಸ್ಟ್ಯಾಂಡ್? ಸಮಾಧಾನ ಮಾಡ್ಕೊ ಪುಟ್ಟ, ಯಾಕೆ ಅಳ್ತಿದ್ಯಾ? ಹಾಲ್ ಕುಡ್ಸಕ್ ನೋಡಿದ್ರೆ ಮುಖ ತಿರ್ಗಿಸ್ಕೊತಾ ಇದ್ದಾಳೆ ಇವಳು. ಏನಾಯ್ತೋ ಏನೋ. ಯಾಕ್ರೆ ಎಳೆ ಮಗು ನಳಿಸ್ತಾ ಇದ್ದೀರಾ? ನಾನೇ ಹೊಡೆದು ಅಳೋ ಹಾಗೆ ಮಾಡ್ತಾ ಇದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಚಿಕ್ಕಿ. ಬದ್ರಿನೂ ಆಳ್ತಾ ಇದ್ದಾನಲ್ವೇ? ಅದ್ಗೆ ಏನಾಯ್ತು? ಅವ್ರ ಅಪ್ಪನ ಫೋಟೋ ನೋಡಿರ್ಬೇಕೋ ಏನೋ. ಏಯ್, ಜೋಕ್ ಮಾಡ್ಬೇಡ. ಅದನ್ನ ಅರ್ಥ ಮಾಡ್ಕೊಂಡು ನಗಾಡೋ ಅಂತ ಬುದ್ಧಿಶಕ್ತಿ ಇನ್ನೂ ಅವನಿಗೆ ಬಂದಿಲ್ಲ. ಏನ್ ವಿಚಿತ್ರ ನಡೀತಾ ಇದೆ ಈ ಮನೇಲಿ? ವಿಚಿತ್ರ ಅಂತ ಅನಿಸ್ತಿದೆ ಬಾವಾ. ನಮ್ಮ ಮಕ್ಳು ಮಾತ್ರ ಅಳ್ತಾ ಇದೆ, ನಿಮ್ ಮಕ್ಳು ಯಾಕೆ ಅಳ್ತಾ ಇಲ್ಲ? ಇದೊಳ್ಳೆ ಚೆನ್ನಾಗಿದೆ. ಮಕ್ಕಳ ಹತ್ರ ಯಾರಿಗ್ ತಾನೇ ಸಂತೋಷ ಆಗತ್ತೆ ಸುಮನ? ಉಲುಚಿ ಬದ್ರಿನಾಥ ಯಾಕೆ ಅಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿನ್ನಿಬ್ರು ಮಕ್ಳು ಮಾತ್ರ ಆರಾಮಾಗಿದಾರಲ್ವಾ ನೈನಿ? ಕಾರಣ ಏನಿರ್ಬೋದು? ಕತ್ತಲ್ ತಾಯ್ತಾ ಇರೋದ್ರಿಂದ ಅವ್ರಿಗೆ ಹಿಂಸೆ ಆಗ್ತಿದ್ಯೋ ಏನೋ. ಇರ್ಬೋದು. ಗಾಯತ್ರಿ ಗಾನವಿ ಕತ್ತಲ್ಲಿ ತಾಯ್ತಾ ಇಲ್ದೇ ಇರೋದ್ರಿಂದ ಅವ್ರು ಅಳ್ತಾ ಇಲ್ಲ ಅನ್ಸುತ್ತೆ. ಆ ಮಾತ್ ಮೊದ್ಲೇ ಹೇಳಿದಿದ್ರೆ ರಾತ್ರಿ ನನ್ ಮತ್ತೆ ಉಲುಚಿ ಕತ್ತಿಗೆ ತಾಯ್ತಾ ಕಟ್ತಾನೆ ಇರ್ಲಿಲ್ಲ ಅಲ್ವಾ? ಅಲ್ಲ, ಮತ್ತೆ ಕಟ್ಟೋದು ಅಂದ್ರೇನು? ಮಾಮ್ ಕಟ್ಟಿತ್ತಾಯ್ತಾನ ಕಳ್ಕೊಂಡ್ರ? ನಿನ್ನೆ ರಾತ್ರಿ ನಾನ್ ರೂಮಿಗೆ ಹೋಗಿ ನೋಡಿದಾಗ ಉಲುಚಿ ಕತ್ತಲಿ ತಾಯ್ತಾ ಇರ್ಲಿಲ್ಲ. ಓ ಐ ಸಿ. ಮಾಮ್, ಹಾಗಾದ್ರೆ ನಿಮ್ಮ ಕತ್ತಿಗೆ ಬಿದ್ದ ತಾಯ್ತಾ ಉಲುಚಿದೆ ಅನ್ಸುತ್ತೆ. ದೊಡ್ಡಮ್ಮನ ಆತ್ಮ ಉಲುಚಿ ಮೇಲೆ ಬರುತ್ತೆ ಅಂತ್ಯಾ? ನೀವ್ ಸುಮ್ನೆ ರೀ. ಹಾಗಂದ್ರೆ ನನ್ ಮಗುನ ಬೇರೆ ತರ ನೋಡ್ತಾರೆ. ಹಾಗ್ಯಾಕೆ ಅನ್ಕೋತ್ಯಾ? ದೊಡ್ಡತ್ತಿಗೆ ಮನೆಗ್ ಬಂದ್ರೆ ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿದ್ ನೈನಿ ಅವ್ರ ಆತ್ಮ ನಿನ್ ಮಗು ದೇಹಕ್ ಬಂದ್ ಸೇರ್ಕೊಂಡ್ರೆ ಅದನ್ನ ಅವಳು ಗುರ್ತು ಹಿಡಿಯೋದಿಲ್ವಾ ಹೇಳು? ಹೆಸರು ಹಾಬಾಬಾಬದ ಬಗ್ಗೆ ಸ್ವಲ್ಪ ಬಿಡಿ. ಇಲ್ದೇ ಇರೋ ದ್ವೇಷ ಪ್ರತೀಕಾರ ಬಂದ್ರು ಆಶ್ಚರ್ಯ ಇಲ್ಲ. ನಿಜಾನೇ. ಏಯ್, ಸುಮ್ಮನೆ ರೇ. ನಮ್ಮ ಮಾಮ್ಗೇನಾದ್ರು ಅಂದ್ರೆ ಸರಿ ಇರಲ್ಲ ಅಷ್ಟೇ. ವಲ್ಲಭ, ಮಾಮ್ ನೀನಂದ್ರು ಅಂತ ನೀನು ಹಾಗೆ ಮಾತಾಡ್ತಿದ್ಯಾ? ಇವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನಾನೇನಂದೆ ಮಾಮ್? ಏಯ್, ನಿನಗ್ ಗೊತ್ತಾಗಲ್ಲ, ಸುಮ್ನಿರು. ಓಹೋ, ಮಾಮ್ ಉಲುಚಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನ್ಗೆ ಇಂಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಏಯ್, ಇಲ್ಲಿ ಮಾತಾಡ್ತಾ ಇದೀವಿ, ಯಾಕೆ ಹೇಳ್ತಿದ್ಯಾ? ಸುಮನ, ಹಾಗೆ ಸಿಟ್ಟು ಮಾಡ್ಕೋಬೇಡ. ಮೊದ್ಲು ಆ ತಾಯ್ತಾ ಅಂತ ತೆಗ್ದು ಹಾಕು. ಅಕ್ಕ, ನೀನ್ ಕೂಡ. ನೀನ್ ತೆಗಿ ಅಂದ್ರೆ ಮಗು ಕತ್ತಲ್ಲಿರೋ ತಾಯ್ತಾಯಕ್ಕೆ ನನ್ ಕತ್ತಲ್ಲಿರೋ ತಾಳಿನೂ ತೆಗೆದ್ ಬಿಡ್ತೀನಿ ಬೇಕು ಅಂದ್ರೆ. ಯಜಮಾನ್ರೆ, ಮಕ್ಕಳ ತಾಯ್ತಾನ ಎಲ್ಲ ಹಾಕಿದ್ದೀರಾ? ಡಸ್ಟ್ಬಿನ್ ಹಾಕಿದೆ ನೈನಿ. ತಗೊಂಡ್ ಬನ್ನಿ. ಯಾಕೆ ನೈನಿ? ವಿಶಾಲು, ನಾನ್ ಬರ್ತೀನಪ್ಪ. ಹಾಸ್, ಸುಮ್ಮಿ, ನಿಮ್ ಮಕ್ಕಳ ತಾಯ್ತಗಳನ್ನ ನನ್ ಗಂಡನ್ ಕೈ ಕೊಟ್ಟಿದ್ರೆ ಅವ್ರು ಡಸ್ಟ್ಬಿನ್ಗೆ ಹಾಕ್ತಿರ್ಲಿಲ್ವಾ? ಆ ಡಸ್ಟ್ಬಿನ್ ಅನ್ನ ಇಲ್ಲಿಗೆ ಯಾಕೆ ತರಬೇಕು ಹೇಳು? ಏನಾಯ್ತು ಚಿಕ್ಕಮ್ಮ? ನಯನಿಗೆ ಅನುಮಾನ ಬಂದ ಹಾಗಿದೆ. ಏನೋ ಮಾಡ್ತಾಳೆ. ಇಲ್ಲಿಂದ ಆಚೆ ಹೋದ್ರೇನೆ ಒಳ್ಳೇದು. ಅತ್ತೆ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೇ ಇರಿ.
ನಾನೇನ್ ಮಾಡ್ಬೇಕು? ನೀವೇನ್ ಮಾಡಿದಿರೋ ಎಲ್ಲರೂ ನೋಡ್ಬೇಕಾದ್ರೆ ನೀವು ಇಲ್ಲಿದ್ರೆ ಒಳ್ಳೇದಲ್ವಾ? ಚಿಕ್ಕಮ್ಮ, ಅಮ್ಮನವ್ರ ಹತ್ರ ಇಟ್ಟಿರೋ ಅಂತ ಉಪ್ಪು ತಗೊಂಬನ್ನಿ. ಸರಿ. ಅಮ್ಮ, ವಿಶಾಲು ತಾಯ್ತಾ ಇದ್ರಲ್ಲಿ ಹಾಕಿದಾನೆ. ಅಲ್ಲಿಡಿ ಚಿಕ್ಕಪ್ಪ. ಮತ್ತೆ ಅದನ್ನ ತಗೊಂಡು ಯಾರಿಗಾದ್ರೂ ಕಟ್ತೀರಾ ಹೇಗೆ? ನಿಮ್ ಬಾಡಿಲಿ ದಾರ ಇಲ್ಲ ಅನ್ಸುತ್ತೆ. ಎಲ್ಲ ತಾಯ್ತಾಗೂ ಗಂಟಾಕಿ ಒಟ್ಟಿಗೆ ಕಟ್ಕೋಬೋತಾನೆ. ಹೇಯ್, ಹಾಗೆಲ್ಲ ಹೇಳ್ಬೇಡ. ಸುಮ್ಮನೆ ಇರೋವಲ್ಲಮ್ಮ, ಒಪ್ಪದು. ಸುಮನ, ಹಾಸಿನಿ ಅಕ್ಕ, ನೀ ತೆಗ್ದಿರೋ ತಾಯ್ತಾನ್ ಕೂಡ ಈ ಡಸ್ಟ್ಬಿನ್ ಅಲ್ಲಿ ಹಾಕಿ. ಅಕ್ಕ, ಇದ್ರ ಪವರ್ ಒಂದೇ ದಿವಸಕ್ಕೆ ಹೊಟ್ಟೋಯ್ತಾ? ಬಿಸಾಕಿದ್ವಿ ನೈನಿ. ಚಿಕ್ಕಮ್ಮ, ಉಪ್ಪನ್ನ ಈ ಡಸ್ಟ್ಬಿನ್ಗೆ ಹಾಕಿ. ಹಾಕಿದ್ರೆ? 1 ನಿಮಿಷ ಇರು ಬ್ರೋ, ನೀವು ಹಾಕಿ. ಅಯ್ಯವ್ವ. ಮಾವ ಬೆಂಕಿ ಹತ್ಕೊಂಡಿದೆ, ಆರ್ಸಿ ಬೇಗ. ಆಯ್ತು ವಿಶಾಲು. ಅಯ್ಯಪ್ಪ. ಆಂಟಿ, ಉಪ್ಪು ಹಾಕಿದ್ರಾ ಇಲ್ಲ ನೀವ್ ಯಾವ್ದಾದ್ರು ಕೆಮಿಕಲ್ ಹಾಕಿದ್ರಾ? ಉಪ್ಪೇ ಕಣೆ ಹಾಸ್. ಯಾಕೆ ಹಾಗೆ ಬೆಂಕಿ ಹತ್ಕೋತೋ ನನ್ಗೆ ಅರ್ಥ ಆಗ್ತಿಲ್ಲ. ಮಕ್ಕಳು ಕೂಡ ಈಗ ಅಳಗ್ ನಿಲ್ಸಿದ್ದಾರೆ. ತಾಯ್ತಾನ್ ತೆಗೆದು ಅದು ಸುಟ್ಟು ಹೋದ್ಮೇಲೆ ಆ ತಾಯ್ತದಲ್ಲಿ ಅಂಟ್ಕೊಂಡಿದ್ದ ದುಷ್ಟಶಕ್ತಿ ತೊಲಗೋಯ್ತು. ಇದೇನಕ್ಕ? ಅದ್ಯಾವುದೋ ಸ್ವಾಮಿ ಕೊಟ್ಟಿರೋ ತಾಯ್ತದಲ್ಲಿ ದೈವಾನುಗ್ರಹ ಇದೆ ಅಂತ ಅನ್ಕೊಂಡ್ರೆ ದುಷ್ಟ ಶಕ್ತಿಗಳಿದೆಯಲ್ಲ. ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಬೇಕು. ಮಾಮ್, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಯಾಕೆ ಸುಳ್ಳು ಹೇಳಿ? ಸ್ವಾಮೀಜಿ ಕೊಟ್ರೆ ಹೀಗೆ ನಡೆಯಲ್ವಲ್ಲ. ಇಷ್ಟಕ್ಕೂ ಅತ್ತೆ ಹೇಳಿರೋ ಅಂತ ಪ್ರಸಾದ ಸ್ವಾಮಿಗಳು ಇಂಡಿಯಾನಲ್ಲೇ ಇಲ್ಲ, ಮಲೇಷ್ಯಾಕ್ಕೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆನೆ ಹೊರಟಿರ್ಬೋದು ಅನ್ಸುತ್ತಲ್ವಾ? ಅವ್ರು ಹೋಗಿ 10 ದಿನ ಆಗಿದೆ. ನೀವು ನೆನ್ನೆ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಇಷ್ಟೆಲ್ಲ ಸುಳ್ಳು ಹೇಳಿ ಮಕ್ಕಳು ಕತ್ತಿಗೆ ತಾಯ್ತಾ ಕಟ್ಟೋದು ಬೇಕಿತ್ತಾ? ಕೇವಲ ಗಾಯತ್ರಿ ದೊಡ್ಡಮ್ಮನ ಆತ್ಮನ ಆವಾಹನೆ ಮಾಡ್ಕೋಬೇಕು ಅಂತಿರೋ ಕೆಟ್ಟ ಬುದ್ಧಿ ಇದು. ಮಾಟ ಮಂತ್ರ ಮಾಡೋ ಅಂತವ್ರಿಂದ ತಂದಿರೋ ತಾಯ್ತಾನ ನಮ್ ಮಕ್ಳ ಕತ್ತಕ್ ಕಟ್ಟಿ ತುಂಬಾ ದೊಡ್ಡ ರಿಸ್ಕ್ ತಗೊಂಡ್ರಿ ಅತ್ತೆ. ನೀವು ಯಾಕೆ ಹೀಗ್ ಮಾಡ್ತಿದ್ದೀರಾ? ಏನು ಏನು ಎಲ್ರೂ ನನ್ ವಿರುದ್ಧ ತಿರುಗಿ ಬೀಳ್ತಿದ್ದೀರಲ್ಲ. ಮತ್ತಿನ್ನೇನು, ನೀನು ಮಾಡಿರೋ ಕೆಲ್ಸನ ಒಪ್ಕೊಳಕ್ಕಾಗತ್ತ ಅತ್ತಿಗೆ? ಮಕ್ಕಳ ಕತ್ತಿಗೆ ಆ ತಾಯ್ತ ಕಟ್ಟಿದ್ಮೇಲೆ ನಮಗ್ ಗೊತ್ತಿರೋ ಹಾಗೆ ಗಾಯತ್ರಿ ಪುಟ್ಟಿನ್ ಬಿಟ್ಟು 3 ಜನ ಮಕ್ಕಳು ಸಿಕ್ಕಾಪಟ್ಟೆ ರಚ್ಚೆ ಮಾಡ್ತಾ ಇದ್ರು. ನೀವು ಈ ರೀತಿ ಮಾಡಿ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದಿರೋ ಅದನ್ನು ಹೇಳ್ಬಿಡಿ ಮಾಮ್. ಒಳ್ಳೆ ಉದ್ದೇಶ ಆದ್ರೆ ನಾನು ಸಹಕಾರ ಕೊಡ್ತೀನಿ. ಮಕ್ಕಳ ಮೇಲೆ ನೀವು ಪ್ರಯೋಗ ಮಾಡದೇ ಇದ್ರೇನೆ ಒಳ್ಳೇದು. ಇಲ್ಲಾಂದ್ರೆ ತಾಯ್ತದ ದಾರಾನೇ ಹಾವಾಗಿ ನಿಮ್ಮನ್ನೇ ಕಚ್ಚುತ್ತೆ.
ಹಾವು ನಮ್ಮ ಮಾಮ್ಗೇನು ಮಾಡೋಕ್ಕಾಗಲ್ಲ ಬಿಡು. ತಮ್ಮನ್ನೇ ಕಚ್ಚತ್ತಲ್ವಾ? ಹೇ, ಓಕೆ ಅಂದ್ರೆ ಹೇಳಿ, ವಿಸಲ್ ಹಾಕ್ತೀನಿ. 1-2 ಹಾವುಗಳು ಬಂದು ನಿಮ್ಮನ್ ಟೇಸ್ಟ್ ಮಾಡಿ ಹೋಗುತ್ತೆ. ಯಾಕೆ ನನ್ಗೇನು ಆಸೆನಾ? ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ತಿಯಲ್ಲವಲ್ಲ ಬಾ. ಅವ್ರು ಹೇಳದೆ ವೇದವಾಕ್ಯ ಇವನ್ಗೆ. ಗಾಯತ್ರಿಕನ್ನ ಪತ್ತೆ ಹಚ್ಚಬೇಕು ಅಂತ ಪ್ರಯತ್ನಿಸಿದ್ರೆ ಹೀಗೆ ಉಲ್ಟಾ ಹೊಡೀತು. ನೀವು ತಪ್ಪು ತಿಳ್ಕೊಂಡಿದ್ದಕ್ಕೆ ನನಗೆ ಬೇಜಾರಾಗ್ತಿದೆ. ಇನ್ನೇನು ಹೇಳಕ್ಕಾಗಲ್ಲ. ಬಾರೋ. ನಿಜವಾದ ವಿಷಯ ಹೇಳಿಲ್ಲ ನೋಡಿದ್ರಾ? ನಾವು ತಿಳ್ಕೊಳ್ಳಿ ಅಂತಿರ್ಬೇಕಕ್ಕ. ಏನ್ ನೆಟ್ವರ್ಕೋ ಏನೋ, ಸಿಗ್ನಲ್ಲೇ ಸರಿಯಾಗಿ ಸಿಗೋದಿಲ್ಲ. ಮನೇಲಿ ಜಾಮರ್ಸ್ ಇರತ್ತಲ್ವಾ? ಏನದ್ಕೆ ಜಾಮರ್ಸ್ ಯಾರಿಟ್ರು? ಕಾಲ್ಸೇ ಬರೋದಿಲ್ವಲ್ಲ ಆಗ. ಅದಕ್ಕೆ ಸಾಕ್ ಮಾಡಿ, ನಗ್ಬೇಡಿ. ನನ್ ನಗು ಅಷ್ಟು ಕೆಟ್ಟದಾಗಿದ್ಯಾ ವಿಶಾಲ್? ನೀನ್ ಕಾರಣ ಹೇಳ್ದೇನೆ ಹೀಗ್ ಜೋರಾಗಿ ನಗ್ತಿರೋದಕ್ಕೆ ಯಜಮಾನ್ರು ಹಾಗೆ ಹೇಳ್ತಿರೋದಕ್ಕ. ಹೆಸರು ಗಾಯತ್ರಿ ದೇವಿ. ಮಾಮ್ ಜಾಮರ್ ಇಟ್ಸಿದಾರ? ನನಗೇನು ಅರ್ಥ ಆಗ್ತಾ ಇಲ್ಲ. ನನಗ್ ಕೂಡ. ತಿಲ್ಲು ಆಂಟಿ ತಾಯ್ತಗಳನ್ನ ತಂದು ದೊಡ್ಡತ್ತೆ ಆತ್ಮನ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ಅದರ ಮ್ಯಾಜಿಕ್ ಏನು ನಡೀದೇ ಇದ್ದಿದ್ದಕ್ಕೆ ಗಾಯತ್ರಿ ಅತ್ತೆ ಕೆಲ್ಸ ಅಂತಂದ್ರೆ ಜಾಮರ್ಸ್ ಹಾಕ್ದಾಗೆ ಅಲ್ವಾ? ನಾನು ಮೊಬೈಲ್ ಸಿಗ್ನಲ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ನಿನ್ ಮಾಮ್ ಬಗ್ಗೆ ಹೇಳ್ತಾ ಇದೀಯಾ? ಈಗ ಅರ್ಥ ಆಯ್ತು ನನಗೆ. ಯಾರ್ ತಾಯ್ತಾ ತಿಲೋತ್ತಮ್ಮ ಅತ್ತೆ ಕತ್ತಗ್ ಬಂತೋ ಗೊತ್ತಾಗ್ಲಿಲ್ಲ. ಇನ್ಯಾರ್ದು? ದೊಡ್ಡತ್ತೆದೆ. ಅಮ್ಮವರು ತಾಯ್ತಾ ಯಾವಾಗ ಕಟ್ಕೊಂಡ್ರಕ್ಕ? ಚಿಕ್ಕತ್ತೆ ದೊಡ್ಡತ್ತೆಗೆ ಕಟ್ಟಿದ್ರು ಅಕ್ಕ ನೀನೇನ್ ಹೇಳ್ತಿದ್ಯಾ? ಅಮ್ಮ ಅವ್ರನ್ನ ಅತ್ತೆ ಯಾವಾಗ ನೋಡಿದ್ರು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಕ್ಕ. ಅತ್ಗೆ ನೀವ್ ಯಾವಾಗ ಏನು ಮಾತಾಡ್ತಿರೋ ಸ್ವಲ್ಪ ಹಿಂದು ಮುಂದು ಯೋಚನೆ ಮಾಡಿ ಮಾತಾಡಿದ್ರೆ ನನಗಾದ್ರು ನೈನಿಗಾದ್ರೂ ಯಾರಿಗೆ ಆಗ್ಲಿ ಅರ್ಥ ಆಗತ್ತೆ ಅಂತ ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ. ಆದ್ರೆ ನೀವು ಹಾಗೆ ಮಾತಾಡ್ತೀರಾ, ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗಲ್ಲ ಯಜಮಾನ್ರೆ? ಹಾಸಿನಿ ಅಕ್ಕ ಎಲ್ರಿಗೂ ಕನ್ಫ್ಯೂಸ್ ಮಾಡ್ತಿದ್ದಾರೆ, ಆದ್ರೆ ಅವ್ರಿಗೆ ಮಾತ್ರ ಕ್ಲಾರಿಟಿ ಇದೆ. ಏನ್ ಕ್ಲಾರಿಟಿ ಇರುತ್ತೋ ಏನೋ ನೈನಿ. ಇಲ್ಲೋಡು, ನಿನ್ ಗಂಡನಂತವ್ರು ಏನ್ ಮಾತಾಡ್ತೀರಾ ಅಂತ ಎಚ್ಚರಿಕೆ ಕೊಟ್ಟಾಗೆಲ್ಲ ಸ್ವಲ್ಪ ಟೆನ್ಷನ್ ಪಡುವಂತ ಪರಿಸ್ಥಿತಿ ಬರುತ್ತೆ. ನಿನಗೆ ಯಾವ ಟೆನ್ಷನ್ ಅಕ್ಕ? ನನಗ್ ಟೆನ್ಷನ್ ಕೊಡ್ತಿದ್ಯಾ ಅಷ್ಟೇ. ಎಂತ ಮಾತು ಹೇಳ್ದೆ ನೈನಿ? ನಾನ್ ನಿನಗ್ ಟೆನ್ಷನ್ ಕೊಡ್ತೀನಾ? ನಮಗ್ ಅನ್ನ ಹಾಕೋ ನೀನು, ನಿನಗ್ ನಾನು. ಅದಕ್ಕೆ ಪ್ಲೀಸ್, ನೀವೆಷ್ಟು ಕಾಮಾಗಿದ್ರೆ ಅಷ್ಟು ಒಳ್ಳೇದು ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ಹಾಗಲ್ಲ. ನೀನ್ ಹೆಂಡತಿ ಏನ್ ಹೇಳುದು ಕೇಳಿಸ್ಕೊಂಡ್ಯಾ? ಅದಕ್ಕೆ ಅವಳು ಸುಮ್ಮನೆ ತಮಾಷೆಗೆ ಹೇಳಿದ್ಲು ಅಷ್ಟೇ. ತಮಾಷೆಗೆ ಅಂತಿಲ್ಲ ಯಜಮಾನ್ರೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹಾಸಿನಿ ಅಕ್ಕ ಅಮಾಯಕರಲ್ಲ, ನಾನೇ ಅಮಾಯಕಳು. ಇದು ನಿಜ ನೈನಿ. ನೋಡಿದ್ರ ಹೇಗೆ ಹೇಳ್ಬಿಟ್ಲು? ಹಾ, ಅಯ್ಯೋ, ಬಿಟ್ಟು ಬಿಟ್ಟು ಬಿಟ್ಟು. ಸರಿ ಅಕ್ಕ, ನೀವಿಬ್ರು ಮಾತಾಡಿ, ನಂಗೆ ಕೆಲಸ ಇದೆ. ನನ್ಗೇನ್ ಕೆಲ್ಸ ಇಲ್ವಾ ಏನು? ಏನ್ ಕೆಲ್ಸ ಇದೆ? ಈ ರೀತಿ ಸಿಕ್ಕಾಕ್ಸಿ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ತರ್ತೀರಾ ಅಷ್ಟೇ ಅಲ್ವಾ? ಆಹಾ, ಇವಾಗ ಏನ್ ಹೇಳ್ದೆ ಅಂತ ಕೋಪ ಮಾಡ್ಕೋತಿದ್ಯಾ ವಿಶಾಲ್? ಓ ಗಾಡ್, ನಾನೇನು ಕೋಪ ಮಾಡ್ಕೋತಿಲ್ಲ. ನನ್ನ ಪರಿಸ್ಥಿತಿ ನೋಡಿ ನನಗೆ ತಲೆ ಕೆಡ್ತಿದೆ ಅಷ್ಟೇ. ಆಕ್ಚುಲಿ ಏನಾಯ್ತಂತ ಅರ್ಥ ಆಗ್ಲಿಲ್ವಲ್ಲ ನಂಗೆ. ಗಾಯತ್ರಿ, ಇವತ್ತು ನಿನ್ ಜೊತೆ ಆಟ ಆಡೋ ಪೇಷನ್ಸ್ ನಂಗಿಲ್ಲಮ್ಮ. ಇಲ್ಲಿ ನೋಡು, ಗಲಾಟೆ ಮಾಡದೆ ಈ ಗಾಡಿ ಜೊತೆ ಆಟ ಆಡೋ, ಸರಿನಾ? ಅಬ್ಬಬ್ಬಬ್ಬ, ತಗೋ ಇದನ್ನ. ಭಯ ಆಯ್ತಾ ಮೂರ್ತಿ ನಿಂಗೆ? ಭಯ ಆಗಲ್ವಾ ಮತ್ತೆ? ಇಲ್ಲಿ ತರ ನಾನಿದ್ರೆ ಆನೆ ತರ ನೀನಿದ್ಯಾ?
ನನ್ಗಷ್ಟು ಶಕ್ತಿ ಇರ್ಬೋದು ಆದ್ರೆ ನನ್ ಮಗ ರಕ್ತಪುಂಜ ದೂರ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ಲಿಲ್ಲ.